ಧರ್ಮಸ್ಥಳದ ಗಲಾಟೆ ವಿಚಾರ ಎಸ್ಡಿಪಿಐ ಲಿಂಕ್ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು ಅನ್ನೋದು ನಮ್ಮ ನಿಲುವು ಅಷ್ಟೇ. ಧರ್ಮಸ್ಥಳ ಗಲಾಟೆ ವಿಚಾರ ಹಾಗೂ ಎಸ್ಡಿಪಿಐ ಲಿಂಕ್ ಇರೋ ವಿಚಾರಕ್ಕೆ ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು ಅನ್ನೋದು ನಮ್ಮ ನಿಲುವು. ಧಾರ್ಮಿಕ ಕೇಂದ್ರಗಳ ಮೇಲೆ ಅಪಪ್ರಚಾರ ಮಾಡಬಾರದು. ಅಪಪ್ರಚಾರ ಮಾಡಿದ್ರೆ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಲ್ಲ. ಧಾರ್ಮಿಕ ಭಾವನೆಗೆ ಧಕ್ಕೆ ಆದ್ರೆ ನಾವು ಸಹಿಸಿಕೊಳ್ಳೋದಿಲ್ಲ. ಕೇವಲ 13 ಅಲ್ಲ, ಇನ್ನೂ 20 ಪಾಯಿಂಟ್ ಬೇಕಾದ್ರೆ ಹುಡುಕ್ಲಿ, ಆದ್ರೆ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ವಿಜೇಂದ್ರ ಆಗ್ರಹಿಸಿದ್ದಾರೆ. ಎಸ್, 13 ಅಲ್ಲ, ಇನ್ನು 20-30 ಹುಡುಕಿ, ಆದ್ರೆ ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ವಿಜೇಂದ್ರ ಅವರು ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಸರ್ಕಾರ SIT ಸ್ಥಾಪನೆ ಮಾಡಿ ಕಳೆದ 10-15 ದಿನಗಳಿಂದ ಏನೇನ್ ಸಿಕ್ಕಿದೆ ಅದ್ ಮಾಧ್ಯಮದವರು ನನಗಿಂಚನ ನಿಮ್ಗೆ ಮಾಹಿತಿ ಇದೆ. ಇನ್ನೂ ಬೇಕಾದ್ರೆ 1 ತಿಂಗಳು ಮುಂದುವರಿಸ್ಲಿ. 13 ಪಿಟ್ಗಳಲ್ಲ, ಇನ್ನೂ 15 ಜಾಗದಲ್ಲಿ ಬೇಕಾದ್ರೆ ಗುಂಡಿ ತೋಡು ಹುಡುಕಂತ ಕೆಲಸ ಮಾಡ್ಲಿ. ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ರಾಜ್ಯದ ಜನತೆಗೂ ಕೂಡ ಇದೆ. ಆದ್ರೆ ಇವತ್ತು ಸತ್ಯವನ್ನ ಹುಡುಕ್ತಕ್ಕಂಥ ವಿಚಾರವನ್ನ ಇಟ್ಕೊಂಡು ಇವತ್ತು ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕುತಂತ್ರ ಷಡ್ಯಂತ್ರವು ಕೂಡ ನಡೀತಾ ಇದೆ ಅನ್ನುವ ಚರ್ಚೆಗಳು ಕೂಡ ಆ ಭಾಗದ ಜನರಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಏನು ಸತ್ಯವನ್ನ ಕಂಡಿಡ್ಬೇಕು, ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಈ ಧರ್ಮಸ್ಥಳದ ಘಟನೆ ಸತ್ಯ ಹೊರಗೆ ಬರಲೇಬೇಕು, ತನಿಖೆ ಆಗ್ಲೇಬೇಕು, ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ. ಆದ್ರೆ ತನಿಖೆ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಹಿಂದೂಗಳ ಅಥವಾ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಅದನ್ನ ನಾವು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ.